ಹೆಲೋ ವೆಲ್ಕಮ್ ಟು ಆಶಾ ಆರ್ಯಸ್ ಕಿಚನ್ ವ್ಲಾಗ್. ಇವತ್ತು ನಾನು ಮಯೋನೈಸ್ ಮಾಡ್ತಾ ಇದ್ದೀನಿ. ಮಯೋನೈಸ್ ಮಾಡೋದಕ್ಕೆ ಬೇಕಾಗುವಂತಹ ಪದಾರ್ಥಗಳು: ಆಯಿಲು 100 ml, ವಿನೆಗರು 2 ಟೇಬಲ್ ಸ್ಪೂನು, ಗಾರ್ಲಿಕ್ 3, ಉಪ್ಪು ರುಚಿಗೆ ತಕ್ಕಷ್ಟು, ಸಕ್ಕರೆ ಅರ್ಧ ಚಮಚ, ಎಗ್ಗು 1. ಮೊದಲಿಗೆ ನಾನು ಒಂದು ಮಿಕ್ಸಿ ಜಾರ್ಗೆ 3 ಬೆಳ್ಳುಳ್ಳಿ ಹೆಸಳು, 1 ಮೊಟ್ಟೆ, 2 ಟೇಬಲ್ ಸ್ಪೂನ್ ವಿನೆಗರ್, ಸ್ವಲ್ಪ ಸಾಲ್ಟ್, ಅರ್ಧ ಸ್ಪೂನ್ ಶುಗರು. ವಿನೆಗರ್ ಇಲ್ಲ ಅಂದರೆ 2 ಟೇಬಲ್ ಸ್ಪೂನ್ ಲೆಮನ್ ಜ್ಯೂಸ್ ಹಾಕ್ಕೋಬೋದು. ಇದನ್ನು ನಾನು 10 ಸೆಕೆಂಡು ಈ ಥರ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಥರ ಬ್ಲೆಂಡ್ ಆದಮೇಲೆ ಇದಕ್ಕೆ ಆಯಿಲ್ ಇಟ್ಕೊಂಡಿರ್ತೀವಲ್ಲ, ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಬ್ಲೆಂಡ್ ಮಾಡ್ಕೋಬೇಕು. ಈಗ ನಾನು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಒಂದು 15 ಸೆಕೆಂಡ್ಸು ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ಮತ್ತೆ ನೀವು ಆಯಿಲ್ ಹಾಕ್ಕೋಬೇಕು. ಹಾಕ್ಕೊಂಡು ಮತ್ತೆ ಇದೇ ಥರ 4 to 5 ಟೈಮ್ಸ್ ಸ್ವಲ್ಪ ಸ್ವಲ್ಪನೇ ಆಯಿಲ್ ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೋಬೇಕು. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾನಿಲ್ಲಿ ಆಯಿಲ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾನು 1 ಮೊಟ್ಟೆ ಹಾಕಿರೋದ್ರಿಂದ 60 ml ಆಯಿಲ್ನ ಯೂಸ್ ಮಾಡಿದ್ದೀನಿ. ಈ ಥರ ರಿವರ್ಸ್ ಬ್ಲೆಂಡ್ ಮಾಡ್ಕೋಬೇಕು. ಈ ಥರ ಬ್ಲೆಂಡ್ ಮಾಡ್ಕೊಳ್ಳೋದ್ರಿಂದ ಬೇಗ ಮಯೋನೈಸ್ ರೆಡಿ ಆಗುತ್ತೆ. ಇದು ಸ್ಯಾಂಡ್ವಿಚ್ಚು, ಬ್ರೆಡ್ ಟೋಸ್ಟು, ತಂದೂರಿ ಮತ್ತು ಚಿಕನ್ ಕಬಾಬ್ಗೆಲ್ಲ ತುಂಬಾ ಒಳ್ಳೆ ಕಾಂಬಿನೇಷನ್ನು. ನೋಡಿ, ಈಗ ಮಯೋನೈಸು ರೆಡಿಯಾಗಿದೆ. ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಮಾಡೋ ಥರನೇ ಟೇಸ್ಟಿಯಾಗಿ ಬಂದಿದೆ. ವಿತಿನ್ 5 ಮಿನಿಟ್ಸಲ್ಲಿ ಕ್ವಿಕ್ಕಾಗಿ ಆಗುತ್ತೆ. ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.